ಗುರುದೇವ್, 2024ರಲ್ಲಿ ಬಹಳ ನೊಂದು ಬೆಂದು ಇರತಕ್ಕಂಥ ರಾಶಿ ಅಂದರೆ ಅದು ಈ ಒಂದು ಮಿಥುನ ರಾಶಿಯವರೇ ಆಗಿರ್ತಾರೆ. 2025ರಲ್ಲಿ ನಿಮಗೆ ಯಾವ ರೀತಿ ಫಲಾನುಫಲಗಳನ್ನು ನೀವು ಎದುರಿಸ್ಬೋದು, ಯಾವ ರೀತಿ ಇರುತ್ತೆ 2025 ಅಂತ ಹೇಳಿ ಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಯಾರ್ಯಾರು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಿಥುನ ರಾಶಿಯವರ ಕೆಲವೊಂದು ಗುಣಲಕ್ಷಣಗಳನ್ನು ಕೂಡ ನಾನೀಗ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನಿಮಗೆ ಸ್ಥಿರವಾಗಿರ್ತಕ್ಕಂಥ ಮನಸ್ಸು ಬಹಳ ಕಡಿಮೆ, ತುಂಬ ಕಡಿಮೆ ಜನರಿಗೆ ಸ್ಥಿರವಾಗಿರ್ತಕ್ಕಂಥ ಮನಸ್ಸಿರುತ್ತೆ ಮಿಥುನ ರಾಶಿಯಲ್ಲಿ. ಬಹಳ ಜಾಸ್ತಿ ಜನಕ್ಕೆ ಸ್ಥಿರವಾಗಿರ್ತಕ್ಕಂಥ ಮನಸ್ಸಿಲ್ಲ. ಅಂದರೆ ನಾನು ಇವತ್ತು ಯಾವುದೋ ಒಂದು ನಿರ್ಧಾರ ಮಾಡೋಣ, ಇವತ್ತು ಆಗಿದ್ದಾಯಿತು, ಈ ಒಂದು ಕೆಲಸ ನಾನು ಮಾಡಲೇಬೇಕು ಅಂತ ಹೇಳಿ ಭಾಳ ಜನ ಅಂದ್ಕೊಂಡಿರ್ತೀರಿ. ಆದರೆ ಅದನ್ನು ಮಾಡೋದಕ್ಕೆ ನಿಮಗೆ ಕಷ್ಟ ಸಾಧ್ಯ ಆಗಿರುತ್ತೆ, ಮಾಡೋದಕ್ಕೆ ಆಗಿರಲ್ಲ, ಆ ಥರ ಪರಿಸ್ಥಿತಿ ಆಗ್ತಿರುತ್ತೆ. ಮಾಡ್ಲಾ ಬೇಡವಾ ಅಂತಕ್ಕಂಥ ಯೋಚನೆಯಲ್ಲೇ ನೀವು ಮುಳುಗೋಗಿರ್ತೀರಿ. ಸ್ವತಂತ್ರವಾಗಿರೋದಕ್ಕೆ ಬಯಸ್ತೀರಿ. ನೀವು ಯಾರ ಹಂಗಲ್ಲೂ ಕೂಡ ಇರೋದಕ್ಕೆ ಇಷ್ಟಪಡೋದಿಲ್ಲ ಮಿಥುನ ರಾಶಿಯವರು. ನಾನಿದ್ದರೂ ನಾನೊಬ್ಬನೇ ಮಾಡಬೇಕು, ನಾನೊಬ್ಬನೇ ಇರಬೇಕು, ಒಬ್ಬನೇ ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಇಷ್ಟಪಡ್ತೀರಿ. ಹಾಗೆ ಭಾಳ ಬೇಗ ಸಿಟ್ಟು ಮಾಡ್ಕೊಳ್ತಕ್ಕಂಥ ರಾಶಿ ಅಂದರೆ ಅದು ಮಿಥುನ ರಾಶಿಯವರೇ ಆಗಿರ್ತಾರೆ. ಎಷ್ಟು ಬೇಗ ಸಿಟ್ಟು ಬರುತ್ತೋ ಅಷ್ಟೇ ಬೇಗ ನೀವು ಶಾಂತ ಕೂಡ ಆಗ್ತೀರಿ ಅಂತ ಹೇಳಿ ಮಿಥುನ ರಾಶಿಯವರ ಒಂದು ಸ್ವಭಾವ ಆಗಿರ್ತದೆ. ಹಾಗೆ ಸಣ್ಣ ಸಣ್ಣ ವಿಷಯ ಕೂಡ ಮನಸ್ಸಿಗೆ ಹಚ್ಕೊಳ್ತೀರಿ. ಯಾರೋ ಏನೊಂದು ಹೇಳಿದ್ರಂದ್ರೆ ಅದನ್ನು ತುಂಬ ಬೇಗ ಮನಸ್ಸಿಗೆ ಹಚ್ಕೊಂಡು ಆ ಒಂದು ವಿಚಾರದಲ್ಲಿ ಕೊರಗ್ತಕ್ಕಂಥ ರಾಶಿ ಅಂದರೆ ಅದು ಈ ಒಂದು ಮಿಥುನ ರಾಶಿಯವರಾಗಿರ್ತಾರೆ. ನಿಮ್ಮ ಮನಸ್ಸು ಚೆನ್ನಾಗಿತ್ತು ಅಂದರೆ ನಡಿ ಆಯಿತು ಎಲ್ಲೂ ಬೇಕಾದ್ರೂ ಹೋಗೋಣ ಅಂತಾರೆ. ಆದರೆ ಮನಸ್ಸು ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಎಲ್ಲೂ ಹೋಗೋದಕ್ಕೂ ನಿಮ್ಗೆ ಇಷ್ಟ ಆಗೋದಿಲ್ಲ. ಯಾರು ಬಂದರೂ, ಮನೆಗೆ ಯಾರು ಗೆಸ್ಟ್ ಬಂದರೂ ನೀವು ಮಾತಾಡ್ಸೋದಕ್ಕೆ ನಿಮ್ಗೆ ಮನಸ್ಸಾಗೋದಿಲ್ಲ. ಮನಸ್ಸು ಚೆನ್ನಾಗಿತ್ತು ಅಂದರೆ ಹಿಮಾಲಯ ಬೇಕಾದ್ರೆ ಹತ್ಕೊಂಡು ಹೋಗ್ತೀರಿ. ಆದರೆ ಮನಸ್ಸು ಸ್ವಲ್ಪ, ನಿಮ್ಮ ಮನಸ್ಸು ಅಂತಕ್ಕಂಥದ್ದೇ ಇಲ್ಲಿ ಒಂದು ಮಿಥುನ ರಾಶಿಯವರಿಗೆ ಮುಖ್ಯವಾಗಿರ್ತಕ್ಕಂಥದ್ದು. ಸ್ಥಿರವಾಗಿರ್ತಕ್ಕಂಥ ಮನಸ್ಸನ್ನು ಇಟ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಎಲ್ಲವೂ ಶುಭ ಆಗ್ತದೆ. ಕೈ ಹಾಕಿದ ಕೆಲಸ ಯಾವುದೂ ಕೂಡ ಪೂರ್ಣ ಮಾಡದೆ ಅರ್ಧಕ್ಕೆ ಬಂದ್ಬಿಡ್ತಕ್ಕಂಥ ರಾಶಿ ಅಂದರೆ ಈ ಮಿಥುನ ರಾಶಿಯವರು. ವಾದ ಮಾಡೋದು ಜಾಸ್ತಿ ಪ್ರವೃತ್ತಿ ಇರುತ್ತೆ. ನಾನೇ ಸರಿ, ನಂದೇ ಸರಿ ಅಂತ ಹೇಳಿ ವಾದ ಮಾಡ್ಕೊಂಡು ಹೋಗ್ತೀರಿ. ಯಾವುದೇ ವಿಷಯ ಆದರೂ ಕೂಡ ನಾನೇ ಸರಿ ಅಂತ ಹೇಳಿ ಒಂದು ವಾದ ಮಾಡ್ಕೊಂಡು ಹೋಗ್ತೀರಿ. ಆದರೆ ನಿಮ್ಮ ಒಂದು ವಿಶೇಷತೆ ಏನಂದರೆ ಯಾವುದೇ ವಿಷಯ ಆದರೂ ಕೂಡ ಅದನ್ನು ಬೇಗ ಅರ್ಥ ಮಾಡಿಕೊಂಡು ಓಕೆ ಇದು ಈಗ ಅಂತ ಹೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಕೂಡ ಈ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರು ವಾದ ಯಾವ ರೀತಿ ಮಾಡ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಆ ಮಾತಿನ ವಿಚಾರದಲ್ಲಿ ಅವರು ಸೋಲೋದಕ್ಕೆ ಚಾನ್ಸೇ ಇಲ್ಲ. ಆ ರೀತಿಯೊಂದು ವಾದ ವಿವಾದಗಳನ್ನು ಮಾಡಿ ಗೆಲ್ತಕ್ಕಂಥ ರಾಶಿ ಅಂದರೆ ಅದು ಮಿಥುನ ರಾಶಿ ಸರಿ. ಹಾಗೆ ಯಾವುದೇ ವಿಷಯ ಇವ್ರ ಹತ್ರ ಏನಾದರೂ ನೀವು ಹಂಚ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅವರು ಅದನ್ನು ರಹಸ್ಯವಾಗಿ ಅಂತ ಇಡೋದಿಲ್ಲ. ಎಲ್ಲರ ಜೊತೆಗೆ ಹೇಳಿಬಿಟ್ರೆ, ಒಬ್ರಿಗೆ ಹೇಳಿದ್ರೆ 10 ಜನಕ್ಕೆ ಹೇಳ್ಕೊಂಡು ಬರ್ತಕ್ಕಂಥ ರಾಶಿ ಅಂದರೆ ಅದು ಮಿಥುನ ರಾಶಿ. 90% ಜನ, ಇನ್ನು 10% ಜನ ಸೀಕ್ರೆಟಾಗಿ ಇಟ್ಕೊಳ್ತಾರೆ, ಇಲ್ಲ ಅಂತ ಹೇಳಲ್ಲ. 90% ಜನ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಸೀಕ್ರೆಟಾಗಿ ಇಟ್ಕೊಳ್ಳೋಕೆ ಬರೋದಿಲ್ಲ. ಹಾಗೆ ಯಾವುದೇ ಕಷ್ಟ ಬಂದು ಕೂಡ ಹೆದರದೆ ಮುನ್ನುಗ್ತಕ್ಕಂಥ ಒಂದು ವಿಚಾರ ಈ ಒಂದು ಮಿಥುನ ರಾಶಿಯಲ್ಲಿದೆ. ಎಲ್ಲಾದರೂ ಹೋದರೆ, ಯಾರಾದರೂ ಬಂದರೂ ಕೂಡ ನೀವು ಧೈರ್ಯವಾಗಿ ಮುನ್ನುಗ್ಕೊಂಡು ಹೋಗ್ತೀರಿ. ಹಾಗೆ ಯಾರಾದರೂ ನಿಮಗೆ ಮಾತಾಡಿಸ್ಬೇಕು ಅಂದರೆ ನೀವೇ ಹೋಗಿ ನಮಸ್ಕಾರ, ನನ್ನ ಹೆಸರು ಇದು ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಕ್ಕಂಥ ಪ್ರವೃತ್ತಿ ಕೂಡ ಈ ಮಿಥುನ ರಾಶಿಯವರಾಗಿರ್ತಾರೆ. ನಿಮಗೆ ಒಂದು ಬಗೆ ಬಗೆಯ ಆಹಾರ ಸೇವನೆ ಮಾಡೋದು, ಬೇರೆ ಬೇರೆ ರೀತಿ ತಿಂಡಿ ತಿನ್ನೋದು ಅಂದರೆ ಬಹಳ ಇಷ್ಟ ಆಗಿರುತ್ತೆ. ಹಾಗೆ ಒಂದು ಬಹಳಷ್ಟು ವಿದ್ಯೆಗಳನ್ನು ಕಲಿತಕ್ಕಂಥ ಪ್ರವೃತ್ತಿ ಕೂಡ ಈ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ. ಏಕಕಾಲಕ್ಕೆ ಬಹಳ ಯೋಚನೆಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ಸ್ವಲ್ಪ ಚಂಚಲ ಮನಸ್ಸಿರೋದ್ರಿಂದ ನಾನು ಅದು ಮಾಡಲ ಇದು ಮಾಡಲ, ಅದು ಮಾಡಲ ಇದು ಮಾಡಲ ಅಂತ ಹೇಳಿ ಚಂಚಲ ಮನಸ್ಥಿತಿ ನಿಮಗೆ ಜಾಸ್ತಿ ಆಗಿರುತ್ತದೆ. ಹಾಗಾಗಿ ಇದಿಷ್ಟು ಮಿಥುನ ರಾಶಿಯವರ ಗುಣಲಕ್ಷಣಗಳಾಗಿತ್ತು. 2025ನೇ ಸಾಲಿನ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿ ಪೂರ್ಣವಾಗಿ ಈಗ ತಿಳಿಸ್ಕೊಡ್ತೇನೆ. ಮಿಥುನ ರಾಶಿಯವರಿಗೆ 2024ಕ್ಕಿಂತ 25ರಲ್ಲಿ ವರದಾನ ಅಂದರೆ ಇನ್ಕಮ್ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ಕಂಡು ಬರ್ತಾ ಇದೆ. ಗುರು ಮೊದಲನೇ ಮನೆಯಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಈ ವರ್ಷ ಒಂದು ಮೇ ತಿಂಗಳವರೆಗೂ ವರದಾನ ಚೆನ್ನಾಗಿದೆ, ಅದರಲ್ಲೇನು ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿದೆ, ವಿದೇಶ ಪ್ರವಾಸಕ್ಕೂ ಕೂಡ ಚೆನ್ನಾಗಿದೆ, ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾ ಪರಿಹಾರದ ಕಡೆ ಹೋಗೋಣ. ಆದರೆ ಮೇ ನಂತರದಲ್ಲಿ ಗುರು ನಿಮಗೆ ಚೇಂಜ್ ಆದ ನಂತರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ತಕ್ಕಂಥ ವಿಚಾರ. ಹಾಗೆ 29 ಮಾರ್ಚ್ಗೆ ಶನಿ ಮೀನರಾಶಿ ಪ್ರವೇಶ ಏನು ಮಾಡ್ತಾನಲ್ಲ, ಅದರಿಂದಾಗಿ ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಟ್ಲೀಸ್ಟ್ ನೀವು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ಆದರೂ ಬದಲಾವಣೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ನೀವು ಆಫೀಸಲ್ಲಿ ಒಂದು ಜಾಗದಲ್ಲಿ ಕೂತಿದ್ರೆ ಆ ಜಾಗ ಬಿಟ್ಟು ಬೇರೆ ಡೆಸ್ಕ್ಗಾದರೂ ಹೋಗ್ತೀರಿ. ಇಷ್ಟಂತೂ ಶನಿ ನಿಮಗೆ ಫಲ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಪ್ರಮೋಷನ್ನ ಪಡ್ಕೋಬೇಕು ಅಂದರೆ ಈ ಒಂದು ಟೈಮಲ್ಲಿ ನೀವು ಕರೆಕ್ಟಾಗಿ ಶನಿನ
ಯೂಸ್ ಮಾಡ್ಕೋಬೋದು. ಶನಿ ಯಾವ ರೀತಿ ಪರಿಹಾರ ಅಂತ ಕೂಡ ಲಾಸ್ಟಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಣಕಾಸು ನಿಮಗೆ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕೆ ಅಂದರೆ ಇದನ್ನು ನೀವು ಇನ್ವೆಸ್ಟ್ ಮಾಡ್ತೀರಿ ಎಲ್ಲೋ ಒಂದು ಕಡೆ, ನಿಮ್ಮ ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡಬೇಕು ಅಂತ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಬಿಸ್ನೆಸ್ನ ಇನ್ನೊಂದು ಕಡೆ ಸ್ಟಾರ್ಟ್ ಮಾಡ್ಬೋದು, ಇನ್ನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಈ ವಿಚಾರಕ್ಕೆ ನೀವು ಹಣವನ್ನು ವ್ಯಯ ಮಾಡಿ, ಕೈಯಲ್ಲಿ ಹಣ ಸ್ವಲ್ಪ ಕಮ್ಮಿ ಇರ್ತದೆ, ಆದರೆ ನಿಮಗೆ ದಿನನಿತ್ಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ದುಡ್ಡಂತೂ ಭಗವಂತ ಕೊಟ್ಟೆ ಕೊಡ್ತಾನೆ. ಆರೋಗ್ಯದಲ್ಲಿ ಸುಧಾರಣೆ ತಗೋಬರ್ತಾ ಇದೆ. ಇಷ್ಟು ದಿನ ದೀರ್ಘಕಾಲದಿಂದ ಇರ್ತಕ್ಕಂತಹ ರೋಗ ರುಜಿನಗಳು ಯಾವುದಿದೆ ಅದೆಲ್ಲವೂ ಕೂಡ ಪೂರ್ಣವಾಗಿ ಪರಿಹಾರ ಬರ್ತಕ್ಕಂಥ ಒಂದು ಸಮಯ ಇದೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಈ ಸ್ಟ್ರೀಟ್ ಫುಡ್, ರೋಡ್ ಸೈಡ್ ಫುಡ್ ಅಂತಾರಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಸೇವಿಸಬಾರ್ದು. ಆಯಿಲ್ ಫುಡ್ ಅಂತಕ್ಕಂಥದ್ದು ತುಂಬ ಅವಾಯ್ಡ್ ಮಾಡ್ಕೊಂಡು ಬರಬೇಕಾಗ್ತದೆ. ಆಹಾರ ಕ್ರಮ ನಿಮ್ಮದೇನಿದೆ ಅದನ್ನು ಬದಲಾಯಿಸ್ಕೊಳ್ಳಿ. ಈ ಮಿಥುನ ರಾಶಿಯವರ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಬಿರುಕು ಬರ್ತಕ್ಕಂಥ ಚಾನ್ಸಸ್ ಇದೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಹಾಗೆ ಅದರ ಬಗ್ಗೆ ಒಂದು ಸ್ವಲ್ಪ ಗಮನ ಇಟ್ಕೊಳ್ಳಿ. ತಂದೆಯನ್ನು ಒಂದು ರೆಗ್ಯುಲರ್ ಚೆಕಪ್ಗೆ ಕರ್ಕೊಂಡು ಹೋಗಿ. ಹಾಗೆ ಗಂಡ ಹೆಂಡತಿ ಜೀವನದಲ್ಲಿ ಕೆಲವೊಂದು ಏರಿಳಿತಗಳನ್ನು ನೋಡ್ತೀರಿ. ಅವರು ತವರು ಮನೆಗೆ ಹೋಗ್ಬೋದು, ಅಥವಾ ನೀವೇ ಕೆಲಸದ ನಿಮಿತ್ತ ಹೊರಗಡೆ ಹೋಗ್ಬೋದು, ಅಥವಾ ಅವ್ರು ಹೇಳಿದ್ದು ನಿಮಗೆ ಇಷ್ಟ ಆಗದೆ ಇರ್ಬೋದು, ನೀವು ಹೇಳಿದ್ದು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ಒಟ್ಟಿನಲ್ಲಿ ಗಂಡ ಹೆಂಡತಿ ಸ್ವಲ್ಪ ಏರಿಳಿತಗಳನ್ನು ಈ ಒಂದು ವರ್ಷದಲ್ಲಿ ನೋಡ್ತೀರಿ. ಹಾಗೆ ಪ್ರೇಮ ವಿಚಾರದಲ್ಲಿ ಪ್ರೇಮ ವಿವಾಹ ಆಗ್ತಕ್ಕಂಥ ಚಾನ್ಸಸ್ ಇದೆ. ಈ ಮಿಥುನ ರಾಶಿಯವರಿಗೆ ನಂಬಿಕಸ್ಥರಿಂದ ದ್ರೋಹ ಆಗ್ತಕ್ಕಂಥ ಚಾನ್ಸಸ್ ಇದೆ. ಈ ಒಂದು ಪ್ರೇಮ ವಿಚಾರದಲ್ಲಿ ಸ್ವಲ್ಪ ನೀವು ಒಂದು ಗಮನ ಇಟ್ಟು ನೋಡ್ತಕ್ಕಂಥ ವಿಚಾರ ಅಂದರೆ, ಪ್ರೇಮ ವಿವಾಹ ಆಗ್ತೀರಿ, ನಿಮ್ಮ ಮನೆಯಲ್ಲೂ ಕೂಡ ಒಪ್ತಾರೆ, ಆದರೆ ಸುತ್ತಮುತ್ತ ಇರತಕ್ಕಂಥ ಜನರನ್ನು ನೋಡ್ಕೊಂಡು ಇಟ್ಕೊಳ್ಳಿ. ಅವರಿಂದ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತೀರಿ, ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾ ಪರಿಹಾರದ ಕಡೆ ಹೋಗೋಣ. ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ವೈಯಕ್ತಿಕ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ, ಉದ್ಯೋಗ, ವ್ಯಾಪಾರ, ಮದುವೆ ಸಮಸ್ಯೆ, ಸಂತಾನ, ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ನಿಮ್ಮ ಜಾತಕವನ್ನು ತಗೊಂಬನ್ನಿ. ಜಾತಕ ಇಲ್ಲದಿದ್ದರೂ ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಯಾತಕ್ಕೋಸ್ಕರ ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ಕೂಡ ನಾವು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಹಾಗೆ ಅದನ್ನು ಪರಿಹಾರ ಕೂಡ ಮಾಡ್ತೇವೆ. ನೇರ ಭೇಟಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಹಾಗೆ ಬನ್ನಿ, ಈ ರಾಶಿಯ ಅನುಗುಣವಾಗಿ ಇದಕ್ಕೆ ಪರಿಹಾರ ಏನು ಅಂತ ಕೂಡ ಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೇನೆ. ನೋಡಿ, ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು ಬಂದು ನವಗ್ರಹಗಳು. ಅದು ಕೆಲವೊಂದು ರಾಂಗ್ ಪ್ಲೇಸ್ಮೆಂಟ್ ಆದಾಗ ನಿಮಗೆ ಒಂದು ರಾಂಗ್ ಎಫೆಕ್ಟನ್ನು ಕೊಡ್ತದೆ, ನಿಮಗೆ ಸಮಸ್ಯೆಗಳನ್ನು ಕೊಡ್ತವೆ. ಅದಕ್ಕೆ ಏನು ಮಾಡಬೇಕು ಅಂತ ನೋಡೋದಾದರೆ, ಪೂರ್ಣವಾಗಿ ಎಲ್ಲ ರಾಶಿಯವರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ನವಗ್ರಹ ಶಾಂತಿಯನ್ನು 1,00,000 ಬಾರಿ ಎಲ್ಲ ನವಗ್ರಹಗಳ ಜಪವನ್ನು ಮಾಡಿ, ಶನಿ ಶಾಂತಿಯನ್ನು ವಿಶೇಷವಾಗಿ ಮಾಡಿಬಿಟ್ಟು, ಎಲ್ಲರಿಗೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನವರತ್ನದ ಕಲ್ಲನ್ನು ನಿಮಗೋಸ್ಕರ ಸಿದ್ಧ ಮಾಡಿದ್ದೇವೆ. ಇದನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಎಲ್ಲ ರೀತಿ ಆಲ್ರೌಂಡ್ ಡೆವಲಪ್ಮೆಂಟ್, ನಿಮ್ಮ ಮನೆಯಲ್ಲಿ ಯಾರೇ ಇರಲಿ, ಎಷ್ಟೇ ಜನ ಇರಲಿ, ಎಲ್ಲರ ಹೆಸರನ್ನು ಹೇಳಿ ಸಂಕಲ್ಪ ಆಗ್ತದೆ ಸ್ನೇಹಿತರೆ. ಅವರದ್ದು ಯಾವುದೇ ರಾಶಿಯಾಗಿದ್ದರೂ ಕೂಡ ಈ ನವರತ್ನದ ಕಲ್ಲುಗಳನ್ನು ನಿಮ್ಮ ಮನೆಯಲ್ಲಿ ಇಡ್ತಕ್ಕಂಥದ್ದು ನಿಮಗೆ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದು ನಿಶ್ಚಿತ. ಯಾಕಂದರೆ ಇದನ್ನು ಪೂರ್ಣವಾಗಿ ನಿಮ್ಮ ಮನೆಯ ಎಲ್ಲ ಸದಸ್ಯರ ಹೆಸರು, ರಾಶಿ, ನಕ್ಷತ್ರಗಳನ್ನು ಹೇಳಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಕೊಡಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರು, ನಿಮ್ಮ ಮೊಬೈಲ್ ನಂಬರ್ ವಾಟ್ಸಪ್ ಕಳಿಸ್ಕೊಟ್ರೆ ಸಾಕು. ಈ ಒಂದು ಪೂಜೆ ಕೈಂಕರ್ಯಗಳನ್ನು ನೀವು ಆನ್ಲೈನ್ ಮುಖಾಂತರ ಕೂಡ ನಮ್ಮ ಚಾನಲ್ನಲ್ಲಿ ವೀಕ್ಷಿಸ್ಬೋದು. ಹಾಗೆ ನೇರವಾಗಿ ಕೂಡ ಬಂದು ಪಾಲ್ಗೊಳ್ಳಬಹುದು. ಹಾಗೆ ಈ ಒಂದು ನವರತ್ನ ಕಲ್ಲು ಹಾಗೂ ಎನರ್ಜೈಸ್ಡ್ ಕಿಟ್ ಏನು ಕೊಡ್ತಾ ಇದ್ದೀವಿ, ಇದರಲ್ಲಿ ಒಂದು ತಾಯ್ತ ಹಾಗೆ ದೇವರಿಗೆ ಒಂದು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಹಾಗೂ ಪ್ರಸಾದವನ್ನು ಕೂಡ ಕಳಿಸ್ಕೊಡ್ತಾ ಇದ್ದೇವೆ. ಇದರ ಒಟ್ಟು ಮೊತ್ತ 2,500 ರೂಪಾಯಿ ಆಗುತ್ತೆ. ಆದರೆ ನಮ್ಮ ವೀಕ್ಷಕರಿಗೋಸ್ಕರ ಕೇವಲ 1,251 ರೂಪಾಯಿಗೆ ಇದನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಇದನ್ನು ಪಡ್ಕೊಳ್ಬೇಕು, ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಹಾಗೆ ಇದು ಲಿಮಿಟೆಡ್ ಆಗಿ ಕೊಡ್ತಾ ಇದ್ದೇವೆ, ಏನು ಜಾಸ್ತಿ ಏನು ಮಾಡಿಸ್ತಾ ಇಲ್ಲ, ಲಿಮಿಟೆಡ್ ಆಗಿ ಮಾಡ್ತಾ ಇದ್ದೇವೆ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಬೇಗ ಪಡ್ಕೊಳ್ಳಿ. ನೀವು ಯಾವುದೇ ರಾಶಿಯಾಗಿದ್ದರೂ ಕೂಡ ಈ ಒಂದು ನವರತ್ನದ ಕಲ್ಲುಗಳನ್ನು ನಿಮ್ಮ ಮನೆಯಲ್ಲಿ ಇಡ್ತಕ್ಕಂಥದ್ದು ಅತ್ಯಗತ್ಯ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತೇನೆ. ಪೂಜೆ ಪುನಸ್ಕಾರಗಳನ್ನು ಮಾಡಿ ಇದನ್ನು ಎನರ್ಜೈಸ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.